ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಂತ್ಕೊಳ್ಳೆ. ಟಾಸ್ಕ್ಗೆ ಕರೆಕ್ಟ್ ಟೈಮಿಗೆ ಬರ್ತೀನಿ, ಟಾಸ್ಕಲ್ಲಿ ಗೆದ್ದು ಸೊಸೆ ಅಂತ ಬೀಗ್ತೀನಿ ಅಂತೆಲ್ಲ ಹೇಳ್ತಿದ್ದೆ. ನೀನು ಟಾಸ್ಕಲ್ಲಿ ಮಾತ್ರ ಅಲ್ಲ ಸೋತಿರೋದು, ಈ ಮನೆ ಸೊಸೆ ಆಗು ನಂಬಿಕೆ ಕಳ್ಕೊಂಡಿದ್ಯಾ. ಕ್ಷಮಿಸಿ ಮೇಡಮ್, ಮುಖ್ಯವಾದ ಕೆಲಸ ಇತ್ತು. ಹಾಗಾದ್ರೆ ಈ ಟಾಸ್ಕ್ ನಿನಗೆ ಮುಖ್ಯ ಅಲ್ವಾ? ಏನು ಅಂತ ಮುಖ್ಯವಾದ ಕೆಲಸ ಇತ್ತು ನಿನಗೆ ಬರದೆ ಕೈ ಕೊಟ್ಟಿದ್ದು? ಇನ್ನೇನಿರುತ್ತೆ ಅತ್ತೆ, ಅವಳು ಇಟ್ಕೊಂಡಿದ್ದಾಳಲ್ಲ ಇಂಟರ್ನ್ಯಾಷನಲ್ ಟೈಲರಿಂಗ್ ಅಂಗಡಿ, ಆ ಅಂಗಡಿನಲ್ಲಿ ಯಾವುದೋ ಒಂದು ಬ್ಲೌಸ್ ಹೊಲಿತಾ ಕೂತಿರ್ತಾಳೆ. ಇವಳಿಗೆ ಈ ಮನೆಗಿಂತ ನೀವು ಹೇಳಿದ ಮಾತಿಗಿಂತ ಅದೇ ದೊಡ್ಡದು. ನೆನ್ನೆ ಕೊಟ್ಟಿದ್ದ ಟಾಸ್ಕಲ್ಲಿ ನೀನು ಈಸಿಯಾಗಿ ಗೆದ್ದೆ, ಆದರೆ ಇವತ್ತಿನ ಟಾಸ್ಕ್ ಕಷ್ಟ ಆಯ್ತು. ಅದನ್ನ ಗೆಲ್ಲಕ್ಕೆ ಮೈಗೆ ಎಲ್ಲ ನೋವಾಗತ್ತೆ ಅಂತ ಎಸ್ಕೇಪ್ ಆಗ್ಬಿಟ್ಯಾ? ಇಲ್ಲ, ನಾನು ಒಬ್ಳೆ ಮಾಡೋ ಥರ ಆಗಿತ್ತು. ಏನೇ ಮಾತೇ ಬರ್ದೇ ಇರೋ ತರ ನಿಂತಿದೀಯಾ? ಉಳಿದ ಟೈಮಲ್ಲೆಲ್ಲ ವಟವಡ ವಟವಡ ಅಂತಿರ್ತಿಲ್ಲ, ಈಗ ಎಲ್ಲೋಯ್ತಾ ಧೈರ್ಯ? ಸುಕನ್ಯಾ, ಒಂದು ನಿಮಿಷ ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ. ಅಲ್ಲ, ಮನೆ ಸೊಸೆ ಏನೋ ಇವತ್ತು ಸ್ವಲ್ಪ ತಡವಾಗಿ ಬಂದಿದ್ದಾಳೆ, ಅವಳಿಗೆ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಅದನ್ನ ಬಿಟ್ಟು ಅವಳು ಏನಾದ್ರು ತಿಂದಿದ್ದಾಳ ಕುಡಿದಾಳ ಅಂತ ಯಾರಾದರೂ ಒಬ್ರು ವಿಚಾರಿಸಿದ್ರಾ? ನೋಡಮ್ಮ ದೀಪ, ಬೆಳಗ್ಗೆಯಿಂದ ನೀನು ಎಲ್ಲಿಗೆ ಹೋಗಿದ್ದೀಯಾ, ಯಾಕೆ ತಡವಾಗಿ ಬಂದೆ ಅಂತ ನಾನು ಕೇಳಲ್ಲ. ಟಾಸ್ಕ್ನು ಮಿಸ್ ಮಾಡಿ ನೀನು ಹೋಗಿದೀಯ ಅಂದರೆ ಯಾವುದೋ ಮುಖ್ಯವಾದ ಕೆಲಸನೇ ಇದ್ದಿರಬೇಕು. ಆದರೂ ನೀನು ಇವತ್ತು ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತಮ್ಮ. ಆ ಧೈರ್ಯ ಇವಳಿಗಿರ್ಲಿಲ್ಲ, ಅದಕ್ಕೆ ಕದ್ದು ಮುಚ್ಚಿ ಯಾರಿಗೂ ಹೇಳದೆ ಎಲ್ಲೋ ಹೋಗಿದ್ಲು. ನೋಡು, ಈಗ ಬಂದು ನೀನು ಏನೇ ಸಮಜಾಯಿಷಿ ಕೊಟ್ಟರು ನಾನು ಕೇಳೋ ಸ್ಥಿತಿಲಿಲ್ಲ. ನೀನು ಸೋತಿದ್ಯಾ, ಗಂಟು ಮುಟ್ಟೆ ಕಟ್ಕೊಂಡು ಮನೆಯಿಂದ ರೈಟ್ ಹೇಳು. ದೀಪ ಅವರೆಲ್ಲೂ ಹೋಗ್ಬೇಕಾಗಿಲ್ಲ. ಯಾಕಪ್ಪ? ಮಾತು ಕೊಟ್ಟ ಹಾಗೆ ನಡ್ಕೋಬೇಕಲ್ವಾ? ಹಾಗೆ ನಡ್ಕೊಳಕ್ಕೆ ಅವ್ರೇನು ಪೂರ್ತಿಯಾಗಿ ಸೋತಿಲ್ವಲ್ಲ ಗೌರಿ. ಒಂದು ಟಾಸ್ಕಲ್ಲಿ ಅವ್ರು ಗೆದ್ದಿದ್ದಾರೆ, ಇನ್ನೊಂದು ಟಾಸ್ಕಲ್ಲಿ ಅದಕ್ಕೆ ಗೆದ್ದಿದ್ದಾರೆ, ಅಲ್ಲಿಗೆ ಈಕ್ವಲ್ ಆಯ್ತಲ್ಲ. ನಾಳೆ ಯಾರು ಗೆಲ್ತಾರೋ ಅವ್ರು ತಾನೇ ನಿಜವಾದ ವಿನ್ನರು. ಇಲ್ಲಿವರೆಗೂ ಇವ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕಾಗಲ್ಲ. ಆಯ್ತು ಬಿಡಪ್ಪ, ನಾಳೆ ಟಾಸ್ಕಲ್ಲಿ ಸೋತ ಮೇಲೆ ಮನೆ ಬಿಟ್ಟು ಹೋಗಿ. ಇನ್ನೂ ಸೋತಿಲ್ವಲ್ಲ ಗೌರಿ, ನಾಳೆ ದೀಪ ಅವರ ಗೆಲ್ಬೋದು. ಏನಪ್ಪ ಹಂಗಂದ್ರೆ? ಅಂದ್ರೆ ನಮ್ ಸೌಂದರ್ಯ ಸೋಲ್ತಾಳೆ ಅಂತನಾ? ಯಾಕೆ ಎಲ್ಲ ಮಕ್ಕಳು ಬೇರೆ ಅರ್ಥದಲ್ಲೇ ನೋಡ್ತೀರಾ ಚಿಕ್ಕಮ್ಮ? ದೀಪ ಅವ್ರು ಗೆಲ್ತಾರೆ ಅಂದ ಮಾತ್ರಕ್ಕೆ ಅದಕ್ಕೆ ಸೋಲ್ಬೇಕು ಅಂತಲ್ಲ. ನಾನು ಹೇಳ್ತಿರೋದು ದೀಪ ಅವ್ರ ಮನೆ ಬಿಟ್ಟು ಹೋಗ್ಬಾರ್ದು ಅಂದ್ರೆ ನಾಳೆ ಟಾಸ್ಕ್ ಅವ್ರು ಗೆಲ್ಲೋದು ಮುಖ್ಯ. ದೀಪ, ತುಂಬ ಸುಸ್ತಾಗಿರೋ ಹಾಗಿದೆ, ಹೋಗಿ ರೆಸ್ಟ್ ಮಾಡಮ್ಮ, ನಾಳೆ ಬೇರೆ ಟಾಸ್ಕ್ ಇದೆ. ಹೋಗಿ ಅರ್ಚನಾ, ಕರ್ಕೊಂಡೋಗಿ ದೀಪನ. ಅಲ್ಲ, ಅವಳಿಗೇನ್ ಸುಸ್ತಾಗಿದೆ? ಟಾಸ್ಕಲ್ಲಿ ಗೆಲ್ಬೇಕು ಅಂತ ಕುಟ್ಟಿರೋದು ರುಬ್ಬಿರೋದು ನಮ್ ಸೌಂದರ್ಯ. ಅಟ್ಲೀಸ್ಟ್ ಒಂದ್ ಮಾತಾದ್ರೂ ಹೇಳ್ಬೋದಿತ್ತಲ್ವ ನಮ್ ಸೌಂದರ್ಯಂಗೆ, ಹೋಗಮ್ಮ ರೆಸ್ಟ್ ಮಾಡು ಅಂತ. ಈಗ ಸಮಾಧಾನ ಆಯ್ತಾ ನಿಂಗೆ? ಯಾಕೆ? ಚೆನ್ನಾಗಿ ಹಾಕ್ಕೊಟ್ಟಿಲ್ಲ, ಜಿಂಚಕ್ ಜಿಂಚಕ್ ಜಿಂಚಕ್.